देवमन्त्री विशालाक्षः सदा लोकहिते रतः अनेकशिष्यसम्पूर्णः पीडां हरतु मे गुरुः. ಶ್ರೀಗುರುಭ್ಯೋ ನಮಃ. ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಗ್ರಹರು ಮೇ 14ರಂದು ರಾತ್ರಿ 9:48 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸ್ತಾರೆ. ಇದರಿಂದ ಜಾಗತಿಕವಾಗಿ ಆಗತಕ್ಕಂತಹ ಕೆಲವು ಪರಿಣಾಮಗಳ ಕುರಿತು ಹಿಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ. ಅದಕ್ಕೆ ಇನ್ನೊಂದಿಷ್ಟು ಸೇರ್ಪಡೆ ಮಾಡೋದಾದರೆ, ಚಿನ್ನದ ಬೆಲೆಯಲ್ಲಿ ಇಳಿತ ಆಗ್ತಾನೆ ಇರುತ್ತೆ. ಸಾಂಕ್ರಾಮಿಕ ರೋಗಗಳು, ಯುದ್ಧ ಭೀತಿ, ರಕ್ತಪಾತ, ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳು ಉಂಟಾಗುತ್ತೆ. ಹಾಗೆಯೇ ಈಗ ಗುರುಗ್ರಹದ ಸ್ಥಾನ ಬದಲಾವಣೆಯ ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಕೂಡ ಖಂಡಿತ ಆಗೇ ಆಗುತ್ತೆ. ಅದರ ಬಗ್ಗೆ ಈಗ ನೋಡ್ತಾ ಹೋಗೋಣ. ಈಗ ಕನ್ಯಾ ರಾಶಿಯವರಿಗೆ ಗುರುವಿನ ಸ್ಥಾನ ಬದಲಾವಣೆಗಳಿಂದ ಒಳಿತು ಇದೆ, ಸ್ವಲ್ಪ ಕಷ್ಟ ನಷ್ಟಗಳು ಇವೆ. ಗುರು ಕಟಕ ರಾಶಿಗೆ ಬರೋವರೆಗೂ, ವಕ್ರಿಯಾಗೋವರೆಗೂ ನಿಮಗೆ ಸಾಕಷ್ಟು ಶುಭ ಫಲಗಳಿವೆ. ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತೀರಿ, ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡ್ತೀರಿ. ಗುರುವಿನ ಬಲ ಕಡಿಮೆ ಆಗ್ತಿದ್ದ ಹಾಗೆ ಕಷ್ಟ ಪರಂಪರೆಗಳು ನಾ ಮೊದಲು ತಾ ಮೊದಲು ಅಂತ ನಿಮ್ಮ ಬೆನ್ನು ಬೀಳುತ್ತವೆ. ನೋಡಿ, ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ನಿಮಗೆ ಇಷ್ಟವಿಲ್ಲದ ಸ್ಥಳಕ್ಕೆ ವರ್ಗಾವಣೆ ಆಗುತ್ತೆ. ಹಲವು ಕಡೆ ಶಾಖೆಗಳಿರೋ ಅಂದರೆ ಬ್ರ್ಯಾಂಚ್ಗಳಿರ್ತಕ್ಕಂತಹ ಕಂಪನಿಗಳಿದ್ದವ್ರಿಗೂ ಸಹ ಈ ರೀತಿಯ ಅನುಭವ ಆಗುತ್ತೆ. ಇನ್ನು ವ್ಯಾಪಾರ ಮಾಡೋರು ಯಾರ್ದೋ ಮಾತು ಕೇಳಿಕೊಂಡು ಸ್ಥಳ ಬದಲಾವಣೆಯನ್ನು ಮಾಡಿ ಬೇರೆ ಕಡೆ ವ್ಯವಹಾರ ಶುರು ಮಾಡಿ ಕೈ ಸುಟ್ಕೊಳ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಹಿತಶತ್ರುಗಳು ಹಾಗೂ ವಿರೋಧಿಗಳ ಕಾಟದಿಂದ ಸುಸ್ತಾಗಿ ಬಿಡ್ತೀರ. ನೋಡಿ, ನಿಮ್ಮ ಅಭಿವೃದ್ಧಿಯನ್ನು ಸಹಿಸಿದವರ ಕೆಟ್ಟ ದೃಷ್ಟಿಯಿಂದಾಗಿ ತೊಂದರೆಗೆ ಒಳಗಾಗ್ತೀರಿ. ಜೋಪಾನ. ಪರಿಹಾರವಾಗಿ ಶುಕ್ರವಾರಗಳಂದು ಸಂಜೆ ಕಲ್ಲುಪ್ಪು ಹಾಕಿ ಮನೆ ಒರೆಸಿ, ಸಾಧ್ಯವಾಗುತ್ತೆ ಅನ್ನೋದಾದರೆ ತಿಂಗಳಿಗೆ ಒಮ್ಮೆ ಆದ್ರೂ ಹಾಲು ಮಡ್ಡಿ ಧೂಪವನ್ನು ಹಾಕಿ, ಗುರುಪೀಡ ಪರಿಹಾರ ಸ್ತೋತ್ರವನ್ನು ಬುಧವಾರ ಗುರುವಾರ ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ.